ಹಾಯ್ ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಅಗಸಿ ಬೀಜದ ಬಗ್ಗೆ. ಅಗಸಿ ಬೀಜ, ಫ್ಲೆಕ್ಸ್ ಸೀಡ್ಸ್. ಈ ಅಗಸಿ ಬೀಜಗಳು ಹೇಗಿರುತ್ತಪ್ಪ ಅಂತಂದರೆ 100 ಗ್ರಾಮ್ ತೊಗೊಂಡ್ರೆ ಅದರಲ್ಲಿ ಏನೇನು ನ್ಯೂಟ್ರಿಷನ್ ಬರುತ್ತೆ ಅಂತ ನೋಡೋಣ. ಫಸ್ಟು 100 ಗ್ರಾಮ್ ನೀವೇನಾದರೂ ತೊಗೊಂಡ್ರೆ ಅಗಸಿ ಬೀಜನ, ಅದರಲ್ಲಿ 534 ಕ್ಯಾಲೋರೀಸ್ ಬರುತ್ತೆ. 530 ಕ್ಯಾಲೋರೀಸ್ ಇರುತ್ತೆ. ಆಮೇಲೆ ಅದರ ಜೊತೆ ಮೇನ್ ಆಗಿ ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಪ್ಪ ಅಂದರೆ ಫ್ಯಾಟು, ಕಾರ್ಬೋಹೈಡ್ರೇಟು, ಪ್ರೋಟೀನು. ಅದರಲ್ಲಿ ಫ್ಯಾಟ್ ಎಷ್ಟಿರುತ್ತಪ್ಪ ಅಂದರೆ ನಿಮಗೆ 100 ಗ್ರಾಮಿಗೆ 42 ಗ್ರಾಮು ನಿಮಗೆ ಫ್ಯಾಟ್ ಸಿಗುತ್ತೆ. ಅದಾದ ನಂತರ ಕಾರ್ಬೋಹೈಡ್ರೇಟ್ ಅಪ್ಪ ಅಂದರೆ ನಿಮಗೆ ಅದರಲ್ಲಿ 29 ಗ್ರಾಮು ಕಾರ್ಬೋಹೈಡ್ರೇಟ್ ಇರುತ್ತೆ. ಅದರಲ್ಲಿ ಎಸ್ಪೆಷಲಿ ಡೈಟ್ರಿ ಫೈಬರ್ ನಿಮಗೆ 27 ಗ್ರಾಮ್ ಸಿಗುತ್ತೆ. ಆಮೇಲೆ ಅಂದರೆ ಒಂದು ಶುಗರ್, ಪ್ಲೇನ್ ಶುಗರ್ ಅಪ್ಪ ಅಂತಂತಂದರೆ 1 ಗ್ರಾಮ್ ಪ್ಲಸ್ ಸಿಗುತ್ತೆ ಅಷ್ಟೇ. ಆಮೇಲೆ ಪ್ರೋಟೀನ್ ಅಂದರೆ 18 ಗ್ರಾಮ್ ಸಿಗುತ್ತೆ. 100 ಗ್ರಾಮಿಗೆ ಪ್ರೋಟೀನ್ ಇದರಲ್ಲಿ 18 ಗ್ರಾಮ್ ಇರುತ್ತೆ. ಅಂದರೆ ಇದು ಕಾಮನ್ ಆಗಿ ಇದನ್ನು ಜಾಸ್ತಿ ತಿನ್ನೋಕ್ಕಾಗಲ್ಲ ಯಾರೇ ಆಗಲಿ. ಯಾಕಂದರೆ ನೋಡಿ ಇದು ಹೇಗಿದೆಯಪ್ಪ ಅಂದರೆ ತುಂಬ ಇದೆ ಇದರಲ್ಲಿ. ಏನು ಫೈಬರ್, ಇದು ಒಂದು ಡೈಟ್ರಿ ಫೈಬರು 27 ಗ್ರಾಮ್ ಇದೆ. ಹಾಗಾಗಿ ಇದನ್ನು ತಿನ್ಬೋದು. ಎಷ್ಟು ತಿನ್ಬೋದಪ್ಪ ಅಂತಂತಂದರೆ, ಒಂದು ವೇಳೆ ಯಾರಾದರೂ ಹೆಚ್ಚು ತಿಂದರೆ ಏನಾಗುತ್ತಂದರೆ ಹೊಟ್ಟೆ ಉಬ್ಬಿದಂಗೆ ಆಗೋದಾಗಲಿ, ಒಂದು GIT ಇಶ್ಯೂಸ್ ಕಾಣಿಸ್ಕೋಬೋದು. ಹೊಟ್ಟೆ ಉಬ್ಬೋದಾಗಲಿ, ಒಬ್ಬೊಬ್ಬರಿಗೆ ಬಾತ್ರೂಮ್ 2-3 ಸಲ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಇನ್ನೂ ಜಾಸ್ತಿ ಆಗ್ಬೋದು. ಅಂದರೆ ಡಯೇರಿಯಾ ಥರ ಆಗ್ಬೋದು. ಈ ಥರದ್ದೆಲ್ಲ ಇರುತ್ತೆ, ಹೊಟ್ಟೆ ಸಂಬಂಧಿತ ತೊಂದರೆಗಳಾಗ್ಬೋದು ಇದನ್ನು ಜಾಸ್ತಿ ತೊಗೊಂಡ್ರೆ. ಇದನ್ನು ಎಷ್ಟು ತೊಗೋಬೋದು ಅಂದರೆ 5 to 10 ಗ್ರಾಮ್, ಅಂದರೆ 5ರಿಂದ 10 ಗ್ರಾಮ್ ಒಳಗಡೆ ಪರ್ ಡೇ ಒಬ್ಬ ವ್ಯಕ್ತಿ ತೊಗೋಬೋದು ಕಾಮನ್ ಆಗಿ. ಆಮೇಲೆ ಈ ನಮ್ಮ ಭಾಗದಲ್ಲಿ ಅಗಸಿ ಹಿಂಡಿ ಅಂತ ಮಾಡ್ತಾರೆ. ಅಂದರೆ ಅಗಸಿ ಬೀಜನ ಹುರಿದು ಅದ್ರ ಜೊತೆ ಖಾರ ಮಿಕ್ಸ್ ಮಾಡಿ ಅದು ಹಿಂಡಿ ಅಂತಂದು ತಿಂತೀವಿ ನಾವೆಲ್ಲ. ಆ ಥರದ್ದಿದೆ. ಆಮೇಲೆ ಅದು ಕೂಡ ಒಳ್ಳೆ ಫಾರ್ಮೆಟ್ಟೆ. ಇಲ್ಲ ಹುರ್ಕೊಂಡಾದರೂ ತಿನ್ಬೋದು. ಒಂದು ಚಮಚ, ಇಲ್ಲ 1 ಚಮಚ ಅಂದರೆ 5 to 10 ಗ್ರಾಮ್ಸ್ ಒಳಗಡೆ ಡೈಲಿ ತಿನ್ಬೋದು. ಆಮೇಲೆ ಅಗಸಿ ಬೀಜ ತಿನ್ನೋದ್ರಿಂದ ಏನೇನು ಉಪಯೋಗಗಳಾಗುತ್ತಂತ ನೋಡೋಣ. ಒಂದು 10 ಉಪಯೋಗಗಳು ನೋಡೋಣ ಕಾಮನ್ ಆಗಿ. ಈಗ ಅಗಸಿ ಬೀಜದಲ್ಲಿ ಮೇನ್ ಆಗಿರೋದಪ್ಪ ಅಂದರೆ ನಿಮಗೆ ಫ್ಯಾಟ್ ಕಂಟೆಂಟು ಇದರಲ್ಲಿ ಗುಡ್ ಫ್ಯಾಟ್, ಅಂದರೆ ಕೊಲೆಸ್ಟ್ರಾಲ್ ಇರಲಾರ್ದ ಫ್ಯಾಟ್ ಇದು. ಹಾಗಾಗಿ ಇದನ್ನು ನಾವು ಗುಡ್ ಫ್ಯಾಟ್ ಅನ್ಬೋದು. ಗುಡ್ ಫ್ಯಾಟ್ ಇತ್ತಪ್ಪ ಅಂದರೆ ಕಾಮನ್ ಆಗಿ ಏನಪ್ಪ ಅಂತಂದ್ರೆ ಅದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಇದು ಹಾರ್ಟಿಗೆ ತುಂಬ ಒಳ್ಳೆಯದು. ಹಾರ್ಟ್ ಫಂಕ್ಷನ್ಸ್ ಆಗಲಿ, ಇಲ್ಲಪ್ಪ ಅಂದರೆ ಹಾರ್ಟ್ ಪೇಷಂಟ್ಗಾಗಲಿ ಇದು ತುಂಬ ಏನು ಮಾಡುತ್ತಪ್ಪ ಅಂದರೆ ಹಾರ್ಟ್ ಫಂಕ್ಷನ್ನ ಚೆನ್ನಾಗಿ, ಅಂದರೆ ಹಾರ್ಟ್ ಒಂದು ಹೃದಯ ಕೆಲಸ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ಎಲ್ಲಾದರೂ ಒಂದು ಇದಾಗಲಿ, ಏನು ಹಾರ್ಟ್ ಪೇಷಂಟ್ ಇದ್ದವರು ಕೂಡ ಇದನ್ನು ರೆಗ್ಯುಲರ್ ಆಗಿ ತಿನ್ಕೊಂಬಂದರೆ ಅವರು ಹೆಲ್ತಲ್ಲಿ ಕೂಡ ಒಂದು ಇಂಪ್ರೂವ್ಮೆಂಟ್ ಕಾಣುತ್ತೆ. ಮತ್ತು ಹಾರ್ಟ್ ಫಂಕ್ಷನಲ್ಲಿ ಕೂಡ ಇದು ಇಂಪ್ರೂವ್ಮೆಂಟ್ ಕಾಣುತ್ತೆ. ಹಾರ್ಟಿಗೆ ಇದು ತುಂಬ ಒಳ್ಳೆಯ ಫುಡ್ ಅಂತ ಹೇಳ್ಬೋದು. ಅಂದರೆ 5ರಿಂದ 10 ಗ್ರಾಮ್ ತಿನ್ನೋದು ಹಾರ್ಟ್ ಪೇಷಂಟ್ ಆಗಲಿ, ಹಾರ್ಟ್ ತೊಂದರೆ ಇರೋರಾಗಲಿ, ಆ ರಿಸ್ಕ್ ಫ್ಯಾಕ್ಟ್ರಲ್ಲಿ ಇರೋರಾಗಲಿ, ಏನೇ ತೊಂದರೆ ಇದ್ರೂ ಹಾರ್ಟ್ ರಿಲೇಟೆಡ್ಡು ಅವ್ರು ತಿನ್ಬೋದು. 5 to 10 ಗ್ರಾಮ್ ಮಾತ್ರ ದಿನದಲ್ಲಿ. ಅದಾದ ನಂತರ ಮತ್ತೇನಪ್ಪ ಅಂದರೆ ಇದರಲ್ಲಿ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ, ಒಂದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಕಾಮನ್ ಆಗಿ ಇದಕ್ಕೆ ತೊಂದರೆ ಏನು, ಒಂದು ಬ್ರೈನ್ ಫಂಕ್ಷನ್ಸು ಅದ್ಭುತವಾಗಿ ಮಾಡಲಿಕ್ಕೆ ಈ ಒಂದು ಫ್ಯಾಟಿ ಆ್ಯಸಿಡ್ ಕೆಲಸ ಮಾಡುತ್ತೆ. ಹಾಗಾಗಿ ಜ್ಞಾಪಕ ಶಕ್ತಿ ಆಗಿರ್ಬೋದು, ಇಲ್ಲಪ್ಪ ಅಂತಂದರೆ ಇದು ಅದ್ಭುತ. ಇಲ್ಲಿ ಜ್ಞಾಪಕ ಶಕ್ತಿಗೆ ಒಮೆಗಾ 3 ಫುಡ್ಸು ಭಾಳ ಒಳ್ಳೆಯದು. ಕಾನ್ಸಂಟ್ರೇಷನ್ ಆಗಲಿ, ಜ್ಞಾಪಕ ಶಕ್ತಿ ಆಗಲಿ, ಬ್ರೈನ್ ಫಂಕ್ಷನ್ನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಚಾನ್ಸಸ್ ಇರುತ್ತೆ. ಅದಾದ ನಂತರ ಇದರಲ್ಲಿ ಕಾಮನ್ ಆಗಿ ಡೈಟ್ರಿ ಫೈಬರು ತುಂಬ ಇದೆ. ಹಾಗಾಗಿ ಇದನ್ನು ನಾವು 1 ಚಮಚ 2 ಚಮಚ ತಿಂದಾಗ ಕೂಡ ಏನಾಗುತ್ತಪ್ಪ ಅಂದರೆ ಒಂದು ಹೊಟ್ಟೆ ತುಂಬಿದ ಫೀಲಿಂಗ್ ಬಂದ್ಬಿಡುತ್ತೆ ಇದು. ಯಾಕಂದರೆ ಡೈಟ್ರಿ ಫೈಬರ್ ಇರೋದ್ರಿಂದ ಮತ್ತು ಫ್ಯಾಟ್ ಇರೋದ್ರಿಂದ, ಈ 2 ಕಾಂಬಿನೇಷನ್ ಫ್ಯಾಟು ಮತ್ತು ಡೈಟ್ರಿ ಫೈಬರ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸ್ಟಮಕ್ ಫುಲ್ ಆಗಿದೆ, ಅಂದರೆ ಒಂದು ಹೊಟ್ಟೆ ತುಂಬಿದೆ ಅನ್ನೋ ಫೀಲಿಂಗ್ ಬಂದು ನಾವು ಕಮ್ಮಿ ತಿನ್ನೋಕ್ಕೂ ಒಂದು ಹಶು ಕಮ್ಮಿ ಮಾಡುತ್ತೆ. ಇದು ಕಾಮನ್ ಆಗಿ ಹಶು ಆಗ್ಲಾರ್ದಂಗೆ ಇರುತ್ತೆ. ಅವಾಗ ಏನು ಮಾಡ್ತೀವಿ ನಾವು, ಕಮ್ಮಿ ತಿಂತಾ ಹೋಗ್ತೀವಲ್ಲ, ಅದರಿಂದ ಕೂಡ ಒಂದು ವೆಯ್ಟ್ ಲಾಸ್ಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇಂಡೈರೆಕ್ಟಾಗಿ ಇದು ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಅದಾದ ಕಾರಣ ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ ನ್ಯೂಟ್ರಿಯೆಂಟ್ಸ್ ಆಗಲಿ, ಮೈಕ್ರೋ ನ್ಯೂಟ್ರಿಯೆಂಟ್ಸು ತುಂಬ ಇದ್ದಾವೆ. ಯಾವುದು ವಿಟಾಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ, ಕ್ಯಾಲ್ಶಿಯಮ್ಮು, ಮ್ಯಾಗ್ನೇಷಿಯಮ್ಮು, ಐರನ್ ಆಗಲಿ, ಈ ಥರದ್ದು ಒಂದು ಅದ್ಭುತ ಒಂದು ನ್ಯೂಟ್ರಿಷನ್ ಫ್ಯಾಕ್ಟ್ರಿ ಅಂತಲೇ ಹೇಳ್ಬೋದು ಈ ಒಂದು ಏನು ಒಂದು ಫ್ಲ್ಯಾಕ್ಸ್ ಸೀಡ್ಸ್, ಅಗಸಿ ಬೀಜನ. ಹಾಗಾಗಿ ಇವುಗಳು ಏನು ಮಾಡ್ತಾವಪ್ಪ ಅಂದರೆ ಯಾರಿಗೆ ಒಂದು
ಒಂದು ಕೊಲೆಸ್ಟ್ರಾಲ್ ಇರುತ್ತಲ್ಲ ಅಂಥವ್ರಿಗೆ ಕೂಡ ಅದ್ಭುತವಾಗಿ ಇದು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು ಕೂಡ ಅಗಸೆ ಬೀಜನ ದಿನನಿತ್ಯ ಅದರ 5ರಿಂದ 10 ಗ್ರಾಮನ್ನು ತಿಂತಾ ಬಂದರೆ ಅದು ಕೂಡ ಭಾಳ ಒಳ್ಳೆಯದು. ಅದ್ರ ಜೊತೆಗೆ ಇದರಲ್ಲಿ ಪ್ರೋಟೀನು ಎಲ್ಲ ಒಳ್ಳೆ ನ್ಯೂಟ್ರಿಯೆಂಟ್ಸು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು ಎಲ್ಲ ಇರೋದ್ರಿಂದ ಸ್ಕಿನ್ನಿಗಾಗಲಿ ಒಂಥರ ಏಜ್ ಆಗ್ಲಾರ್ದಂಗೆ ಕಾಣೋಕ್ಕೆ ಒಂದು ಒಮೆಗಾ 3 ಇರೋದ್ರಿಂದ ಸ್ಕಿನ್ ಏಜಿಂಗ್ ಕೂಡ ಅದ್ಭುತವಾಗಿರುತ್ತೆ. ಇದರಲ್ಲಿ ಕಮ್ಮಿ ಕಾಣೋ ಥರ ಆಗುತ್ತೆ. ಆಮೇಲೆ ಏರ್ಸ್ ಆಗಿರ್ಬೋದು, ನೇಲ್ಸ್ ಆಗಿರ್ಬೋದು, ಅವುಗಳು ಕೂಡ ಒಂದು ಚೆನ್ನಾಗಿರುತ್ತೆ. ಅಂದರೆ ಕೂದಲದ ರಕ್ಷಣೆ ಕೂಡ ಇದು ಮಾಡಿಕೊಳ್ಳುತ್ತೆ. ಹಾಗಾಗಿ ಇವುಗಳನ್ನು ತಿನ್ಕೊಂಬರ್ಬೋದು. ಆಮೇಲೆ ಬಿ ಪಿ ಇರೋರು ಕೂಡ ಇದನ್ನು ರೆಗ್ಯುಲರ್ ಆಗಿ ಬಳಕೆ ಮಾಡ್ಬೋದು. ಇದರಲ್ಲಿ ವಿಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ಜಾಸ್ತಿ ಇರೋದ್ರಿಂದ ಮತ್ತು ಗುಡ್ ಫ್ಯಾಟ್ ಇರೋದ್ರಿಂದ ಇದೇನಾಗುತ್ತಪ್ಪ ಅಂದರೆ ಬಿ ಪಿಗೂ ಒಂದು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಸಹಕಾರಿಯಾಗಿದೆ. ಇದಾದ ನಂತರ ನೀವು ಇದನ್ನು ಡೈಲಿ ತಿಂತ ಬಂತಪ್ಪ ಅಂತಂದರೆ ಐರನ್ ಇದೆ, ಕ್ಯಾಲ್ಶಿಯಂ ಇದೆ. ಹಾಗಾಗಿ ಮೂಳೆಗಳಿಗಾಗಲಿ ಕಣ್ಣುಗಳಿಗಾಗಲಿ ಪ್ರತಿಯೊಂದು ಏನಿದೆಯಪ್ಪ ಅಂದರೆ ಪ್ರತಿಯೊಂದು ಅಂಗಾಂಗಕ್ಕೂ ಇದು ತುಂಬ ಹೆಲ್ಪ್ ಮಾಡುತ್ತೆ ಕಾಮನ್ ಆಗಿ. ಆಮೇಲೆ ಏನಾರ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇದ್ರೂ ಅಂದರೆ ಜಾಸ್ತಿ ತೊಗೋಬಾರ್ದು. ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರೋರಾಗಲಿ, ಒಂದು ತೊಂದರೆ ಇರೋರಾಗಲಿ, ಡಯೇರಿಯಾ ತೊಂದರೆ ಇರೋರಾಗಲಿ, 2-3 ಸಲ ಬಾತ್ರೂಮ್ ಹೋಗೋರಾಗಲಿ ಇದನ್ನು ತೊಗೊಳ್ದೇ ಇದ್ರೆ ಓಕೆ. ಒಂದು ವೇಳೆ ತೊಂದರೆ ಇಲ್ಲಪ್ಪ ಅಂತಂದರೆ 1 ಟೀ ಸ್ಪೂನ್ ತೊಗೊಳೋದ್ರಿಂದ ಏನು ತೊಂದರೆ ಆಗಲ್ಲ. ಕಾಮನ್ ಆಗಿ ಇದು ಮಾತ್ರ ಒಂದು ಅದ್ಭುತ ರಿಸಲ್ಟನ್ನು ಕೊಡುತ್ತೆ. ಕಾಮನ್ ಆಗಿ ಯಾರೆಲ್ಲ ತೊಗೋಬೋದಪ್ಪ ಅಂತಂದರೆ ದೊಡ್ಡವರೆಲ್ಲ ತೊಗೋಬೋದು, ತೊಂದರೆ ಇಲ್ಲ. ಚಿಕ್ಕ ಮಕ್ಕಳನ್ನು ತೊಗೋಬೋದು. ಅವರು ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ತೊಗೋಬೋದು ಕಾಮನ್ ಆಗಿ. ಇದು ತುಂಬ ಒಳ್ಳೆ ರೀತಿಯಿಂದ ಏನು ಮಾಡುತ್ತಪ್ಪ ಅಂದರೆ ಹೆಲ್ಪ್ ಮಾಡುತ್ತೆ. ಎಲ್ಲ ರೀತಿಯಿಂದನೂ ತುಂಬ ಹೆಲ್ಪ್ಫುಲ್ ಆಗಿದೆ. ಆಮೇಲೆ ಇದರಲ್ಲಿ ಏನಿದೆ ಒಳ್ಳೆ ಫ್ಯಾಟು, ವಿಟಮಿನ್ಸು, ಮಿನರಲ್ಸ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಇಮ್ಯುನಿಟಿ ಬೂಸ್ಟರ್. ಅಂದರೆ ಯಾವುದೇ ಕಾಯಿಲೆ ಬರಲಾರ್ದಂಗೆ ಕಾಪಾಡೋಕ್ಕೆ ನಮ್ಮಲ್ಲಿ ಇಮ್ಯುನಿಟಿ ಇರಬೇಕು. ಆ ಒಂದು ಈ ಫ್ಲ್ಯಾಕ್ಸ್ ಸೀಡ್ಸಿಂದ ಅದು ಕೂಡ ನಮಗೆ ಸಿಗುತ್ತೆ. ನಮ್ಮ ಬಾಡಿಗೆ ಇಮ್ಯುನಿಟಿ ಬೂಸ್ಟರ್ ಥರನೂ ಇದು ಕೆಲಸ ಮಾಡಿ ಯಾವುದೇ ಕಾಯಿಲೆ ಬರಲಾರ್ದಂಗೆ ನಮ್ಮನ್ನು ಇಮ್ಯುನಿಟಿನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ತುಂಬ ಸಹಕಾರಿಯಾಗಿರುತ್ತೆ. ಹಾಗಾಗಿ ಇದನ್ನು ದಿನನಿತ್ಯ ಬಳಕೆ ಮಾಡೋದು ತುಂಬ ಒಳ್ಳೆಯದು. ಅಂದರೆ ಒಂದು ಲಿಮಿಟೆಡ್ ಆಗಿ ಬಳಕೆ ಮಾಡಿಕೊಂಡ್ರೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.